ಹಲೋ, ನಾನು ನಿಶಾ. ಪ್ಲೀಸ್ ಮೈ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ನಾವು ಪ್ರವರ್ತಕರು ನಾವು ವಾಟ್ಸಪ್ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ ಯೂಸ್ ಮಾಡ್ತೀವಿ, ಇಮೇಲ್ ಯೂಸ್ ಮಾಡ್ತೀವಿ, ಮೊಬೈಲ್ ಫೋನ, ಅಮೆಝಾನ ಇವೆಲ್ಲವನ್ನು ಯೂಸ್ ಮಾಡ್ತೀವಲ್ಲ. ಪೇಟಿಎಮ್ಮು, ಫೇಸ್ಬುಕ್ಕು, ಟ್ವಿಟರು, ವಾಟ್ಸಪ್ಪು ಎಲ್ಲವನ್ನು, ಗೂಗಲ್ ಎಲ್ಲ ಯೂಸ್ ಮಾಡ್ತೀವಿ. ಆದರೆ ಅದರ ಪ್ರವರ್ತಕರು ಯಾರು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವು ಒಬ್ಬರೊಬ್ಬರಿಗೆ ಎಲ್ಲರೂ ಇವತ್ತು ನಾವು ನೋಡೋಣ. WWW ಇದರ ಪ್ರವರ್ತಕರು ಯಾರು? ಟಿಮ್ ಬರ್ನರ್ಸ್-ಲೀ ಇದರ ಪ್ರವರ್ತಕರು. WWW ಟಿಮ್ ಬರ್ನರ್ಸ್-ಲೀ ಎಂಬುವರು. ಇಮೇಲ್ ಅಂದರೆ ಶಿವ ಅಯ್ಯ ದೊರೆ. ಇಮೇಲಿನ ಪ್ರವರ್ತಕರು ಶಿವ ಅಯ್ಯ ದೊರೆ. ಕಂಪ್ಯೂಟರ್ ಅದಂತೂ ಎಲ್ಲರಿಗೂ ಗೊತ್ತು, ಚಾರ್ಲ್ಸ್ ಬ್ಯಾಬೇಜ್. ಕಂಪ್ಯೂಟರ್ದ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಹಾಟ್ಮೇಲ್ ಸಬೀರ್ ಭಾಟಿಯಾ. ಮೈಕ್ರೋಸಾಫ್ಟ್ ಕಂಪನಿ ಯಾರು ತಂದರು? ಬಿಲ್ ಗೇಟ್ಸ್. ಯಾರು? ಬಿಲ್ ಗೇಟ್ಸ್. ವಿಕಿಪೀಡಿಯಾ, ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಿರ್ತೀವಲ್ಲ ವಿಕಿಪೀಡಿಯಾ ಬೇಕಂತ, ಆ ವಿಕಿಪೀಡಿಯಾನ ಜಿಮ್ಮಿ ವೆಲ್ಸ್ ಲ್ಯಾರಿ ಸಂಗರ್ ಅವರು ಆವಿಷ್ಕಾರವನ್ನು ಮಾಡಿದರು. ಮೊಬೈಲ್ ಫೋನ್ ನೋಡಿ, ನಮ್ಮ ಹತ್ರ ಎಲ್ಲರಲ್ಲೂ ಕೂಡ ಒಂದೊಂದು ಮೊಬೈಲ್ ಫೋನ್ ಇದ್ದೇ ಇರ್ತದೆ. ಅದನ್ನು ಮಾರ್ಟಿನ್ ಕೂಪರ್, ಯಾರು? ಮಾರ್ಟಿನ್ ಕೂಪರ್ರವರು ಅದನ್ನು ಬಳಕೆಗೆ ತಂದರು. ವಾಲ್ಮಾರ್ಟ್ ಸ್ಯಾಮ್ ವಾಲ್ಟನ್. ಅಮೆಝಾನ್ ನೋಡಿ, ಅಮೆಝಾನ್ ಕೂಡ ನಾವು ಬಳಸ್ತೀವಲ್ಲ, ಅದನ್ನು ಜೆಫ್ ಬೆಜೋಸ್ ಎಂಬುವರು ಆವಿಷ್ಕಾರವನ್ನು ಮಾಡಿದ್ದಾರೆ. ಪೇಟಿಎಮ್ ಇದನ್ನು ಆವಿಷ್ಕಾರ ವಿಜಯ್ ಶೇಖರ್ ಶರ್ಮಾರವರು. ಸೂಪರ್ ಕಂಪ್ಯೂಟರ್ ಯಾರು ತಂದರು? ಸೈಮರ್ ಕ್ರೈ. ಕಂಪ್ಯೂಟರಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತೀವಲ್ಲ, ಕಂಪ್ಯೂಟರ್ ಪ್ರೋಗ್ರಾಮ್ ಯಾರು? ಆಡಾ ಅಗುಸ್ತಾ ಲೇ ಪ್ಲೇಸಸ್ ಎಂಬುವರು ತಂದರು. ಜಿಮೇಲ್ ಇದು ಪೌಲ್ ಬುಚ್ ಚಿಯೇಟ್ ಎಂಬುವರು ಆವಿಷ್ಕಾರವನ್ನು ಮಾಡಿದರು. ಅದಕ್ಕೆ ಜಿಮೇಲ್ಗೆ. ಫೇಸ್ಬುಕ್ ಎಲ್ಲರೂ ಕೂಡ ಬಳಕೆಯನ್ನು ಮಾಡ್ತಾರೆ. ಫೇಸ್ಬುಕ್ ಮಾರ್ಕ್ ಜುಕರ್ಬರ್ಗ್. ಅನೇಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ಗಳನ್ನು ಕೇಳಲಾಗ್ತದೆ. SDA FDA ಎಲ್ಲದರಲ್ಲೂ ಕೇಳಲಾಗ್ತದೆ. ಫೇಸ್ಬುಕ್ಕನ್ನು ಆವಿಷ್ಕಾರ ಮಾಡಿದವರು ಯಾರು? ಟ್ವಿಟರ್ ಆವಿಷ್ಕಾರ ಮಾಡಿದವರು ಯಾರು? ಈ ರೀತಿಯಾಗಿ ಕೇಳ್ತಿರ್ತಾರೆ. ಟ್ವಿಟರ್ ಜಾಕ್ ಡ್ರೋ ಸೈ ಅವರು. ವಾಟ್ಸ್ಯಾಪ್ ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೊಯ್ಯೂಮ್ ಎಂಬುವರು ವಾಟ್ಸಪ್ಪನ್ನು ಆವಿಷ್ಕಾರ ಮಾಡಿದರು. ಭಾರತದ ಸೂಪರ್ ಕಂಪ್ಯೂಟರ್ ಯಾರು ತಂದರು? ವಿಜಯ್ ಭರತ್ಕರ್ ಅವರು ಭಾರತದ ಸೂಪರ್ ಕಂಪ್ಯೂಟರನ್ನು ತಂದರು. ಕನ್ನಡದಲ್ಲಿ ಕಂಪ್ಯೂಟರೀಕರಣ ಬರಹ ಶೇಷಾದ್ರಿ ವಾಸುಯವರು. ಕನ್ನಡದಲ್ಲಿ ಕಂಪ್ಯೂಟರೀಕರಣದ ಬರಹ ಶೇಷಾದ್ರಿ ವಾಸು. ಗೂಗಲ್ ಯಾರು ತಂದರು? ಲಾರೆನ್ಸ್ ಪೇಜ್ ಆ್ಯಂಡ್ ಸೆರ್ಜೆ ಬ್ರಿಯಾನ್ ಎಂಬುವವರು ಗೂಗಲನ್ನು ಆವಿಷ್ಕಾರ ಮಾಡಿದರು. ಈ ರೀತಿಯಾಗಿ ನಾವು ಬಳಸುವಂಥ ಎಲ್ಲವೂ ಪ್ರವರ್ತಕರು. ಒಟ್ಟಿನಲ್ಲಿ 19 ಪ್ರವರ್ತಕರು ಈ ಕ್ಲಾಸಿನಲ್ಲಿ ನಾವು ನೋಡ್ತೀವಿ. ಥ್ಯಾಂಕ್ ಯು.